ಬಿಜೆಪಿ ಅವರು ಮೊದಲು ಹೇಳಿ ಅನಂತ್ ಕುಮಾರ್ ಹೆಗಡೆ ಏನು ಹೇಳಿದ್ರ ಅದು ಫುಲ್ ರೆಕಾರ್ಡೆಡ್ ಇದೆ. ಒಬ್ಬ ಕೇಂದ್ರದ ಮಾಜಿ ಸಚಿವರು ಸರ ಟಿಕೆಟು ಸಿಕ್ಕಲಿಲ್ಲ ಉತ್ತರ ಕನ್ನಡದಲ್ಲಿ. ಏನು ಹೇಳಿದ್ರು ಅವರು, ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ. ಯಾರು ಅನಂತ್ ಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿದ್ದರು. ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಬಿಜೆಪಿ ಅವರು? ಅದು ಅವರು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ನಡೀತಿತ್ತಲ್ಲ. ಅವಾಗ ಯಾಕೆ ಬೂತ್ ಲೆವೆಲ್ ಹೋರಾಟ ಮಾಡಲಿಲ್ಲ? ಈಗ ಸಂವಿಧಾನ ನೆನಪಾಯ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಆ ರೀತಿ ಮಾತಾಡಿಲ್ಲ, ನಾ ಅರ್ಥದಲ್ಲಿ ಮಾತಾಡಿಲ್ಲ, ಆ ರೀತಿ ಮಾತಾಡಿದ್ರು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಏನು ಮಾಡಿದ್ರಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು. ಮೊದಲು ಹಳೆ ಬ್ಯಾಕ್ಲಾಗ್ ಏನಿದೆ, ಹಳೆ ಬಾಕಿಯನ್ನ ತೀರಿಸಿ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ಬಿಜೆಪಿ ಅವರು ಮೊದಲು ಹೇಳಿ ಅನಂತ್ ಕುಮಾರ್ ಹೆಗಡೆ ಏನು ಹೇಳಿದ್ರ ಅದು ಫುಲ್ ರೆಕಾರ್ಡೆಡ್ ಇದೆ. ಒಬ್ಬ ಕೇಂದ್ರದ ಮಾಜಿ ಸಚಿವರು ಸರ ಟಿಕೆಟು ಸಿಕ್ಕಲಿಲ್ಲ ಉತ್ತರ ಕನ್ನಡದಲ್ಲಿ. ಏನು ಹೇಳಿದ್ರು ಅವರು, ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ. ಯಾರು ಅನಂತ್ ಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿದ್ದರು. ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಬಿಜೆಪಿ ಅವರು? ಅದು ಅವರು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ನಡೀತಿತ್ತಲ್ಲ. ಅವಾಗ ಯಾಕೆ ಬೂತ್ ಲೆವೆಲ್ ಹೋರಾಟ ಮಾಡಲಿಲ್ಲ? ಈಗ ಸಂವಿಧಾನ ನೆನಪಾಯ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಆ ರೀತಿ ಮಾತಾಡಿಲ್ಲ, ನಾ ಅರ್ಥದಲ್ಲಿ ಮಾತಾಡಿಲ್ಲ, ಆ ರೀತಿ ಮಾತಾಡಿದ್ರು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಏನು ಮಾಡಿದ್ರಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು. ಮೊದಲು ಹಳೆ ಬ್ಯಾಕ್ಲಾಗ್ ಏನಿದೆ, ಹಳೆ ಬಾಕಿಯನ್ನ ತೀರಿಸಿ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ಬಿಜೆಪಿ ಅವರು ಮೊದಲು ಹೇಳಿ ಅನಂತ್ ಕುಮಾರ್ ಹೆಗಡೆ ಏನು ಹೇಳಿದ್ರ ಅದು ಫುಲ್ ರೆಕಾರ್ಡೆಡ್ ಇದೆ. ಒಬ್ಬ ಕೇಂದ್ರದ ಮಾಜಿ ಸಚಿವರು ಸರ ಟಿಕೆಟು ಸಿಕ್ಕಲಿಲ್ಲ ಉತ್ತರ ಕನ್ನಡದಲ್ಲಿ. ಏನು ಹೇಳಿದ್ರು ಅವರು, ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ. ಯಾರು ಅನಂತ್ ಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿದ್ದರು. ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಬಿಜೆಪಿ ಅವರು? ಅದು ಅವರು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ನಡೀತಿತ್ತಲ್ಲ. ಅವಾಗ ಯಾಕೆ ಬೂತ್ ಲೆವೆಲ್ ಹೋರಾಟ ಮಾಡಲಿಲ್ಲ? ಈಗ ಸಂವಿಧಾನ ನೆನಪಾಯ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಆ ರೀತಿ ಮಾತಾಡಿಲ್ಲ, ನಾ ಅರ್ಥದಲ್ಲಿ ಮಾತಾಡಿಲ್ಲ, ಆ ರೀತಿ ಮಾತಾಡಿದ್ರು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಏನು ಮಾಡಿದ್ರಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು. ಮೊದಲು ಹಳೆ ಬ್ಯಾಕ್ಲಾಗ್ ಏನಿದೆ, ಹಳೆ ಬಾಕಿಯನ್ನ ತೀರಿಸಿ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ಬಿಜೆಪಿ ಅವರು ಮೊದಲು ಹೇಳಿ ಅನಂತ್ ಕುಮಾರ್ ಹೆಗಡೆ ಏನು ಹೇಳಿದ್ರ ಅದು ಫುಲ್ ರೆಕಾರ್ಡೆಡ್ ಇದೆ. ಒಬ್ಬ ಕೇಂದ್ರದ ಮಾಜಿ ಸಚಿವರು ಸರ ಟಿಕೆಟು ಸಿಕ್ಕಲಿಲ್ಲ ಉತ್ತರ ಕನ್ನಡದಲ್ಲಿ. ಏನು ಹೇಳಿದ್ರು ಅವರು, ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ. ಯಾರು ಅನಂತ್ ಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿದ್ದರು. ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಬಿಜೆಪಿ ಅವರು? ಅದು ಅವರು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ನಡೀತಿತ್ತಲ್ಲ. ಅವಾಗ ಯಾಕೆ ಬೂತ್ ಲೆವೆಲ್ ಹೋರಾಟ ಮಾಡಲಿಲ್ಲ? ಈಗ ಸಂವಿಧಾನ ನೆನಪಾಯ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಆ ರೀತಿ ಮಾತಾಡಿಲ್ಲ, ನಾ ಅರ್ಥದಲ್ಲಿ ಮಾತಾಡಿಲ್ಲ, ಆ ರೀತಿ ಮಾತಾಡಿದ್ರು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಏನು ಮಾಡಿದ್ರಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು. ಮೊದಲು ಹಳೆ ಬ್ಯಾಕ್ಲಾಗ್ ಏನಿದೆ, ಹಳೆ ಬಾಕಿಯನ್ನ ತೀರಿಸಿ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ಬಿಜೆಪಿ ಅವರು ಮೊದಲು ಹೇಳಿ ಅನಂತ್ ಕುಮಾರ್ ಹೆಗಡೆ ಏನು ಹೇಳಿದ್ರ ಅದು ಫುಲ್ ರೆಕಾರ್ಡೆಡ್ ಇದೆ. ಒಬ್ಬ ಕೇಂದ್ರದ ಮಾಜಿ ಸಚಿವರು ಸರ ಟಿಕೆಟು ಸಿಕ್ಕಲಿಲ್ಲ ಉತ್ತರ ಕನ್ನಡದಲ್ಲಿ. ಏನು ಹೇಳಿದ್ರು ಅವರು, ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ. ಯಾರು ಅನಂತ್ ಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿದ್ದರು. ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಬಿಜೆಪಿ ಅವರು? ಅದು ಅವರು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ನಡೀತಿತ್ತಲ್ಲ. ಅವಾಗ ಯಾಕೆ ಬೂತ್ ಲೆವೆಲ್ ಹೋರಾಟ ಮಾಡಲಿಲ್ಲ? ಈಗ ಸಂವಿಧಾನ ನೆನಪಾಯ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಆ ರೀತಿ ಮಾತಾಡಿಲ್ಲ, ನಾ ಅರ್ಥದಲ್ಲಿ ಮಾತಾಡಿಲ್ಲ, ಆ ರೀತಿ ಮಾತಾಡಿದ್ರು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಏನು ಮಾಡಿದ್ರಲ್ಲ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು. ಮೊದಲು ಹಳೆ ಬ್ಯಾಕ್ಲಾಗ್ ಏನಿದೆ, ಹಳೆ ಬಾಕಿಯನ್ನ ತೀರಿಸಿ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.